ಹಾಯ್ ಎವ್ರಿವನ್. ಮದ್ದೂರು ವಡೆನ ಹೊರಗಡೆ ಹೋದಾಗ ಮಾತ್ರ ತಿಂತೀವಿ, ಆದರೆ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೌಲ್ನಲ್ಲಿ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ, ಅರ್ಧ ಕಪ್ ಮೀಡಿಯಮ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಬಿಳಿ ಎಳ್ಳು, ಖಾರದ ಪುಡಿ ಹಾಕೊಳ್ಳಿ. ಈರುಳ್ಳಿನ ಇದೇ ರೀತಿ ತೆಳುವಾಗಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ, ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು 3 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕಿ ಮೊದಲಿಗೆ ನೀರು ಹಾಕ್ದೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಈ ಹಿಟ್ಟು ತುಂಬ ಸಾಫ್ಟಾಗೂ ಅಲ್ಲದೆ ತುಂಬ ಗಟ್ಟಿಯಾಗೂ ಅಲ್ಲದೆ ಇರಬೇಕು. ನಂತರ ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಎಣ್ಣೆ ಸವರಿದ ಎಲೆ ಅಥವಾ ಕವರ್ ಮೇಲೆ ಸ್ವಲ್ಪ ದಪ್ಪನೆ ತಟ್ಕೊಳ್ಳಿ. ನಿಪ್ಪಟ್ಟಿನ ಥರ ತುಂಬ ತೆಳು ಇರಬಾರ್ದು. ಈ ರೀತಿ ದಪ್ಪ ತಟ್ಟಿ ಕಾದಿರೋ ಎಣ್ಣೆಗೆ ಹಾಕಿ ಕೊನೆ ತನಕ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ 2 ಸೈಡ್ ಕರಿದ್ರೆ ಮದ್ದೂರು ಸ್ಪೆಷಲ್ ಮದ್ದೂರು ವಡೆ ರೆಡಿ.